ಇಲ್ಲ ಯಾವಾಗ ನೀವೆಲ್ಲ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಇದು ಷಡ್ಯಂತ್ರ ಇದೆ ಅಂತ ಹೇಳಿ DCM ಅವರು ಹೇಳ್ತಾರೆ. ಮತ್ತೊಂದು ಕಡೆ ಇದನ್ನ ಇನ್ನೂ ಕೂಡ ಅದಕ್ಕೆ ಸ್ಪಷ್ಟತೆಯನ್ನು ಯಾರೂ ಕೂಡ ಕೊಡ್ತಾ ಇಲ್ಲ ಅನ್ನೋದು. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಹೌಸ್ದಲ್ಲಿ ಏನೂ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ನಾವು ತನಿಖೆ ವರದಿ ಬರಲಿ, ತನಿಖೆ ವರದಿ ಇನ್ನೇನು ತನಿಖೆ ವರದಿ 13ರಲ್ಲಿ ಅಡ್ಡದ್ರಾಗ ಏನೂ ಸಿಕ್ಕಿಲ್ಲ ಅಂದಮೇಲೆ ಅಂಗೈ ಹುಣ್ಣಿಗೆ ಕನ್ನಡಿಯಕ್ಕೆ ಅನ್ನುವಂಥದ್ದು ಎಲ್ಲರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ರಿಪೋರ್ಟ್ ಕೊಡೋಕ್ಕೆ ಒಂದು ತಿಂಗಳಗಟ್ಟಲೆ ಬೇಕು. ಅದರಲ್ಲಿ ಏನಿದೆ, ಒಂದು ದಿವಸದಲ್ಲಿ 24 ಅವರ್ಸಲ್ಲಿ ಕೊಡ್ಬೋದು. ಅದರ ಅಧಿವೇಶನ ಮುಗಿಯುವವರೆಗೂ ಹಿಂಗೆ ಮುಂದೆ ಜಕ್ಕೊತ್ತು ಹೋಗಿ ಅದನ್ನೊಂದು ಮುಚ್ಚಾಕುವಂಥ ಷಡ್ಯಂತ್ರ ಕಾಂಗ್ರೆಸ್ನವ್ರು ಮಾಡ್ತಾರೆ. ಹಿಂದೂ ಧರ್ಮದ ಈ ರೀತಿಯಾಗಿ ಅಪಚಾರ ಮಾಡಬೇಕು ಅನ್ನೋಂಥದ್ದೇ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಅನ್ನೋದು ಇದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಹಿಂದೂ ದೊಡ್ಡ ದೇವಸ್ಥಾನಗಳಿದೆ ಎಲ್ಲದಕ್ಕೂ ಅವ್ರು ಮುತ್ತಿಗೆ ಹಾಕುವಂಥದ್ದು ಇದನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರನೇ ಹೊಣೆ ಆಗ್ತದೆ. ಯಾಕಂದರೆ ಹಿಂದೂಗಳು ಓಟ್ ಹಾಕಿಲ್ವಾ ನಿಮಗೆ? ಬರೀ ನೀವು ಅವರಿಂದ ಅಷ್ಟೇ ಆರಿಸಿ ಬಂದಿರಾ? ಇಲ್ಲಲ್ಲ. ಇವತ್ತೇನು ಅನ್ಯಾಯ ಮಾಡ್ತಾಯಿದ್ದೀರಿ ಹಿಂದೂಗಳಿಗೆ, ಅದರ ಬಡ್ಡಿ ಸಮೇತ ನಿಮಗೆ ಪಾಠ ಕಲಿಸಲಾರ್ದೇ ನಮ್ಮ ಕರ್ನಾಟಕದ ದೇಶದ ಹಿಂದೂಗಳು ಬಿಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇವತ್ತು ಎಲ್ಲರ ಮುಂದೆ ಹೇಳ್ತಾರೆ 15 ಕೋಟಿ ರೂಪಾಯಿ ನಾನು ಚುನಾವಣೆಯಲ್ಲಿ ಖರ್ಚು ಮಾಡಿದ್ದೀನಿ, ಅದನ್ನು ಹೊಳೆ ತಕ್ಕೊಳ್ಳೋಕೆ ನನಗೇನು ಬೇರೆ ಉದ್ಯೋಗ ಇಲ್ಲ. ಅತಿ ಹೆಚ್ಚು ಕಮಿಷನ್ ಕೊಟ್ಟರೆ ರೋಡ್ ಪೂಜೆ ಮಾಡ್ತೀನಿ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ. ಇವತ್ತು 2 ವರ್ಷದ ಹಿಂದೆ ಸ್ಯಾಂಕ್ಷನ್ ಆಗಿರುವಂಥ ನಮ್ಮ ಅವಧಿಯಲ್ಲಿ ಇರುವಂಥ ಸ್ಯಾಂಕ್ಷನ್ ಆಗಿರುವಂಥದ್ದು ಇವತ್ತಿನವರೆಗೂ ಯಾಕೆ ಅವ್ರು ರೋಡ್ಗಳು ಮುಗಿದಿಲ್ಲ? ನೀವೇ ಉತ್ತರ ಹೇಳ್ಬೇಕು ಅದನ್ನು. ಅವತ್ತೇ ರೋಡ್ ಸ್ಯಾಂಕ್ಷನ್ ಆಗಿ ರೋಡ್ ಕೆಲಸ ಆಗ್ಯಾವ, ನೀರಾವರಿ ಯೋಜನೆಗಳು ಟೆಂಡರ್ ಆಗ್ಯಾವ, ಇವತ್ತಿಗೆ ಯಾಕೆ ಮುಗಿದಿಲ್ಲವು? ಯಾರು ಬಂದು ಅವ್ರು ಸರಿಯಾದ ರೀತಿಯಿಂದ ಕಮಿಷನ್ ಕೊಟ್ಟಿಲ್ಲ, ಕಮಿಷನ್ ಕೊಡಲಾರ್ದ ಪೂಜೆಗೆ ಹೋಗ್ತಾಯಿಲ್ಲ. ನೀವು ಆಫ್ ದಿ ರಿಕಾರ್ಡ್ ಹೋಗ್ಬೇಕಾದಂದ್ರೆ ಎಲ್ಲ ಕಾಂಟ್ರಾಕ್ಟರ್ನ ಕೇಳಿರಿ, ಬೇರೆ ಬೇರೆ ಟ್ರಾನ್ಸ್ಫರ್ ಆಗಿರುವಂಥ ಇಲ್ಲಿ ಬಂದಿರುವಂಥ ಅಧಿಕಾರಿಗಳನ್ನು ಕೇಳಿರಿ, ಎಷ್ಟು ದುಡ್ಡು ಕೊಟ್ಟು ಬಂದಿದ್ದಾರೆ ಅನ್ನೋಂಥದ್ದನ್ನು. ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಕರಪ್ಟ್ ಶಾಸಕ ಯಾರಾದರೂ ಇದ್ದರೆ ಅದು JT ಪಾಟೀಲ್ರು. ಮತ್ತು ಅದು ಅಲ್ಲದೆ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳ್ತೀನಿ.